ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿಗೆ ಅಂತ ಇಟ್ಟಿದ್ದದು ಪಾಟು. ಇನ್ನೇನು ತೆಗಿಯೋಕ್ಕೆ ಹೋಗಲಿಲ್ಲ, ಶ್ರಾವಣ ಫುಲ್ಲು ಮುಗೀಲಿ. ಇನ್ನೇನು ಹಬ್ಬಗಳು ಸಾಲಾಗಿ ಬರ್ತಾನೆ ಇರುತ್ತೆ. ಪದೇ ಪದೇ ತೆಗಿಯೋದು ಇಡೋದು ಏನು ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಇಟ್ಟು ಸ್ವಲ್ಪ ರೋಸ್ ಪೆಟಲ್ಸ್ಗಳನ್ನು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆ ನಾನು ಡೈಲಿ ಬಾಕ್ಸಲ್ಲಿ ರಂಗೋಲಿಗಳನ್ನು ಹಾಕ್ತಾ ಇದ್ದೆ. ಸ್ಪೆಷಲ್ಲಾಗಿ ಏನೋ ಇವತ್ತು ಕೈಯಿಂದ ಬಿಡಿಸೋಣ ಅಂತ ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಸ್ವಲ್ಪ ವ್ಯೂವರ್ಸ್ಗೆಲ್ಲ ಇಂಪ್ರೆಸ್ ಮಾಡೋಣ, ನಾನು ಕೂಡ ರಂಗೋಲಿ ಬಿಡಿಸ್ಬೋದೇನೋ ಅಂತ ನೋಡಿ ಟ್ರೈ ಮಾಡಿದೆ. ಆದರೆ ಅಷ್ಟೇನು ಚೆನ್ನಾಗಿ ಬರಲಿಲ್ಲ ಅನಿಸುತ್ತೆ. ಹೇಗಿತ್ತು ಹೇಳಿ. ಹಾಗೆ ಅದು ಕೆಂಪು ಕಲರ್ ರಂಗೋಲಿನ ನಾನು ಯೂಸ್ ಮಾಡಿದ್ದೀನಿ. ಆ ಕೆಂಪು ಕಲರ್ ರಂಗೋಲಿಗೆ ಏನೋ ಹೇಳ್ತಾರೆ ಹೆಸರು, ಅಷ್ಟು ನನಗೆ ನೆನಪಿಲ್ಲ. ಕೆಲವೊಬ್ಬರು ಊರು ಮಂಜು ಅಂತ ಹೇಳ್ತಾರೆ, ಇನ್ನೊಬ್ಬರು ಏನೋ ಗೊತ್ತಿಲ್ಲ ನನಗೆ. ಇದು ಬರ್ಗುಂಡಿ ಕಲರ್ ಇರುತ್ತೆ, ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಬಿಡಿಸ್ಬೇಕಾದ್ರೆ. ಆದರೆ ಯೂಸ್ ಮಾಡಬೇಕಾ ಬೇಡವಾ, ಬರೀ ವೈಟ್ ರಂಗೋಲಿ ಮಾತ್ರ ಹಾಕಬೇಕಾ, ರೆಡ್ ಕಲರ್ ಬಳಸಬೇಕೋ ಬೇಡವೋ ಅನ್ನೋದನ್ನು ದಯವಿಟ್ಟು ತಿಳಿಸಿ. ಇವನು ಪಕ್ಕದ ಮನೆ ಚೀರು, ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಕೃಷ್ಣನ ಡ್ರೆಸ್ ಹಾಕಿದರು ಅವರಮ್ಮ. ಹಾಗಾಗಿ ನಾನು ಅವನಿಗೆ ನೋಡಿಬಿಟ್ಟು ನನ್ನ ಮಗ ಪ್ರಧಾನಿಗೆ ನಾನು ಕೂಡ ರೆಡಿ ಮಾಡ್ತಾ ಇದ್ದಿದ್ದೆಲ್ಲ ನೆನಪಾಯಿತು. ಮುಂದೆ ಒಂದೆರಡು ಫೋಟೋಗಳನ್ನು ಆ್ಯಡ್ ಮಾಡಿದ್ದೀನಿ. ನಾನು ಪ್ರಧಾನಿಗೆ ಹೇಗೆ ಕೃಷ್ಣದ ಡ್ರೆಸ್ ಹಾಕ್ತಾ ಇದ್ದೆ. ಇತ್ತೀಚೆಗೆ ಅವನು ಹಾಕಿಸ್ಕೊಳ್ಳೋದಿಲ್ಲ. ನಾನು ಯಾವುದೇ ರೀತಿಯ ರೆಡಿ ಡ್ರೆಸ್ಗಳನ್ನು ತರ್ತಾ ಇರಲಿಲ್ಲ. ಮನೇಲಿ ಏನೆಲ್ಲ ಮೆಟೀರಿಯಲ್ ಇರುತ್ತೆ ಅದನ್ನೇ ಹಾಕಿಬಿಟ್ಟು ಅವನಿಗೆ ರೆಡಿ ಮಾಡ್ತಾ ಇದ್ದೆ. ಈಗ ನಾನು ದೊಡ್ಡವನಾಗಿದ್ದೀನಮ್ಮ, ನಾನು ಹಾಕಿಸ್ಕೊಳ್ಳೋದಿಲ್ಲ ಅಂತ ಹಠ ಮಾಡ್ತಾನೆ. ಬೆಳಗ್ಗೆ ಹಾಲು ಕಾಯಿಸೋದಕ್ಕಿಂತ ಮುಂಚೆ ಸ್ವಲ್ಪ ಹಸಿ ಹಾಲನ್ನು ತೆಗೆದಿಟ್ಕೊಂಡು ಜಾಕಾಯಿ ತೆಗೆದ್ಬಿಟ್ಟು ಮುಖಕ್ಕೆ ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆಲ್ಲ ಕಲೆಗಳು ಕಮ್ಮಿ ಆಗುತ್ತೆ ಅಂತ. ಈ ರೀತಿ ಪಾಲಕ್ ಪನ್ನೀರ್ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಪಾಲಕ್ನ ಬಿಸಿನೀರಿನಲ್ಲಿ ಬೇಯಿಸ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕುಂಬಳಕಾಯಿ ಬೀಜ ಇದನ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಬೇಕು. ಹಾಗೆ ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಚೂರು ಪನ್ನೀರನ್ನ ರೋಸ್ಟ್ ಮಾಡಿ ಇಟ್ಕೋಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಏನು ಡ್ರೈ ಸ್ಪೈಸಸ್ ಇರುತ್ತೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಹುರ್ಕೊಂಡು ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕಿ ಅದು ಲೈಟ್ ಬ್ರೌನ್ ಆದಮೇಲೆ ಖಾರದ ಪುಡಿ, ಧನಿಯದ ಪುಡಿ, ಅರಿಶಿನ ಎಲ್ಲ ಹಾಕಿ ಟೊಮೆಟೊ ಹಾಕಿಬಿಟ್ಟು ಸಾಫ್ಟ್ ಆಗೋ ರೀತಿಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಬಿಡಬೇಕು. ಆಮೇಲೆ ರುಬ್ಬಿಟ್ಟಿರುವಂತಹ ಗ್ರೀನ್ ಮಸಾಲೆನ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋ ಹಾಗೆ ಕುದಿಯೋಕ್ಕೆ ಬಿಡಬೇಕು. ಕೆಲವು ಮಕ್ಕಳು ಸೊಪ್ಪು ತರಕಾರಿ ತಿನ್ನೋದೇ ಇಲ್ಲ, ಹಠ ಮಾಡ್ತಾ ಇರ್ತಾರೆ. ಹಾಗಾಗಿ ನನ್ನ ಮಗಳು ಕೂಡ ಪಾಲಕ್ಕು ಅಂದರೆ ಅವಳಿಗೆ ಆಗೋದೇ ಇಲ್ಲ. ಹಾಗಾಗಿ ನಾನು ಈ ರೀತಿ ಪಾಲಕ್ ಪನ್ನೀರ್ ಮಾಡಿದರೆ ಅವಳು ಚೆನ್ನಾಗಿ ಊಟ ಮಾಡ್ತಾಳೆ. ಹೆಚ್ಚಿನ ಪ್ರಮಾಣದಲ್ಲಿ ಪಾಲಕ್ಕು ದೇಹಕ್ಕೆ ಅಗತ್ಯ ಇರುತ್ತೆ, ಯಾಕಂದರೆ ಐರನ್ ಕಂಟೆಂಟ್ ತುಂಬ ಇರುತ್ತೆ ಪಾಲಕ್ನಲ್ಲಿ. ಹಾಗೆ ಪನ್ನೀರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಇರುತ್ತೆ. ಈಗೆಲ್ಲ ರೆಸಿಪಿಗಳನ್ನು ಮಾಡಿ ಕೊಟ್ಟರೆ ಮಕ್ಕಳು ಈ ಮೂಲಕನಾದ್ರೂ ಅವರ ದೇಹಕ್ಕೆ ಸಿಗಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಗಳೆಲ್ಲ ಸರಿಯಾದ ಕಾಲಕ್ಕೆ ಸಿಗ್ತಾ ಇರುತ್ತೆ ಅನ್ನೋದು ನನ್ನ ಉದ್ದೇಶ. ಹಾಗೆ ನೋಡಿ, ಸೀಳಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕಿದೆ, ಪನ್ನೀರ್ ಕೂಡ ಆ್ಯಡ್ ಮಾಡಿದ್ದೀನಿ. ಕಸೂರಿ ಮೇಥಿ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಕುದಿಸ್ಬಿಟ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ಖಾರದ ಪುಡಿ ಹಾಕಿ ಒಗ್ಗರಣೆ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ರುಚಿಕರ ಆದಂತಹ ಪಾಲಕ್ ಪನ್ನೀರ್ ರೆಸಿಪಿ ರೆಡಿ ಆಯಿತು. ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಗಂದು ಒಂದು ಪಾರ್ಸೆಲ್ ಬಂದಿತ್ತು. ಅವನು ಕೆಲವೊಂದು ಐಟಮ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಿದ್ದ. ಹಾಗಾಗಿ ಅವನಿಗೆ ಎಷ್ಟು ಖುಷಿ ಇದೆ ಅಂದರೆ ಅದನ್ನು ಓಪನ್ ಮಾಡಲಿಕ್ಕೆ, ಅಮ್ಮ ಶೂಟ್ ಮಾಡ್ಕೊ, ನಾನು ಓಪನ್ ಮಾಡ್ತೀನಿ, ಅನ್ಬಾಕ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಸರಿ ಆಯಿತು, ನಾನು ಕೂಡ ಶೂಟ್ ಮಾಡ್ಕೊಳ್ತೀನಿ ಅಂತ ಶೂಟ್ ಮಾಡ್ತಾ ಇದ್ದೆ. ಅವನು ನನ್ನ ಕಡೆ ನೋಡ್ತಾನೆ ಇರಲಿಲ್ಲ, ಬರೀ ಅವ್ರ ಅಕ್ಕನ ಕಡೆ ನೋಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ನೀನು ಇಲ್ಲಿ ನೋಡು ಪಾಪು, ಅಲ್ಲಿ ನೋಡೋದಲ್ಲ. ಅಯ್ಯೋ, ಅವಳು ಅವರ ಅಕ್ಕನಿಗೆ ನೋಡ್ತಾನ ಅವನು. So, here is our remote. Screwdriver ತಗೊಂಡು ಕಾರ್ ತೋರ್ಸು. ರೆಡ್ಡೇ ಮಾಡಿದ್ದ. ये टीवी के साथ कनेक्ट करने वाला प्राचीन केबल. ಪ್ರಾಚೀನ ಕೇಬಲ್. ನೀನು ಇಲ್ಲಿ ಹೇಳೋದು ಬಿಟ್ಟು ನಿಮ್ಮ ಅಕ್ಕನಿಗೆ ಹೇಳ್ತೀಯಲ್ಲೋ, ನಿಮ್ಮ ಅಕ್ಕನೇ ಮ್ಯಾಟರ ನಿನಗೆ. ತೋರಿಸು.
ಇದೊಂದು ಕಾಯಿ ತುರಿಯೋ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಇದು ನಮ್ಮ ಫ್ರೆಂಡ್ ಮನೇಲಿ ಇತ್ತು. ಅವಳ ಮನೆಗೆ ಹೋದಾಗ ನಾನು ಇದನ್ನು ಶೂಟ್ ಮಾಡಿಕೊಂಡೆ. ನನ್ನ ವ್ಯೂವರ್ಸಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಇದನ್ನು ಶೂಟ್ ಮಾಡ್ಕೊಂಬಂದಿದ್ದೀನಿ. ಏನಪ್ಪ ಅಂದರೆ ಇದು ಎಲೆಕ್ಟ್ರಿಕ್ ಕಾಯಿ ತುರಿಯೋ ಅಂತಹ ಮಿಷಿನ್ನು. ತುಂಬ ಈಸಿಯಾಗಿ ಕಾಯಿ ತುರ್ಕೋಬೋದು ಎಷ್ಟೇ ಪ್ರಮಾಣದಲ್ಲಿ ಬೇಕಾದ್ರೂ. ಆದರೆ ತುಂಬ ಹುಷಾರಾಗಿ ಕಾಯಿ ತುರ್ಕೋಬೇಕು ಆಗುತ್ತೆ. ಯಾಕಂದರೆ ಪ್ರಾಕ್ಟೀಸ್ ಇರೋದಿಲ್ವಲ್ಲ, ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಆಗೋ ತನಕ ಅಭ್ಯಾಸ ನಿಧಾನಕ್ಕೆ ಅಲ್ಲಿ ಬಟನ್ಗಳಿರುತ್ತೆ 1 2 3 ಅಂತ ನಿಧಾನಕ್ಕೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಈಸಿಯಾಗಿ ಕಾಯಿ ತುರ್ಕೋಬೋದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಐಟಮ್ ಬಗ್ಗೆ ಇಲ್ಲ ಈ ಪ್ರಾಡಕ್ಟ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಇನ್ನೂ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರ ಲಿಂಕ್ ಹಾಕ್ತೀನಿ. ಇಲ್ಲ ಲೋಕಲ್ ಶಾಪಲ್ಲಿ ತೊಗೊಂಡಿರೋದಾದರೆ ಅದರದ್ದು ಅಡ್ರೆಸ್ ಕೊಡ್ತೀನಿ. ಇದು ಸ್ಮಾಲ್ ಬಾಲ್ ಥರ ಇದೆ ಅಲ್ವಾ, ಇದೇನೋ ಫೈಬರ್ ಥರ ಇರುತ್ತೆ. ಇದ್ರದ್ದು ಹೆಸರು ಏನೋ ಇರುತ್ತೆ, ನನಗೆ ಗೊತ್ತಿಲ್ಲ. ಇದು ನನ್ನ ಮಗನಿಗೆ ತುಂಬ ಚೆನ್ನಾಗಿ ಗೊತ್ತು. ಅದನ್ನು ಕೇಳಿಬಿಟ್ಟು ಹೇಳಲಿಕ್ಕೆ ಅವನಿಲ್ಲ, ಸ್ಕೂಲಿಗೆ ಹೋಗಿದ್ದಾನೆ. ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ಯಾರಿಗಾದರೂ ಇದರ ಹೆಸರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನೀರಿನಲ್ಲಿ ಹಾಕಿಬಿಟ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ಬಿಗ್ ಸೈಜಲ್ಲಿ ಆಗುತ್ತೆ. ಇದನ್ನು ಈ ಥರ ಡೆಕೋರೇಟಿವ್ ಐಟಮ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಇನ್ನೂ ಹಲವಾರು ಫೆಸ್ಟಿವಲ್ಗಳಿದಾವಲ್ವ, ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದೇನಕ್ಕೆ ಬಂದಿತ್ತು ಅಂದರೆ ನನ್ನ ಮಗಂದು ಗನ್ ತೊಗೊಂಡಿದ್ದ, ಅದಕ್ಕೋಸ್ಕರ ಈ ಬಾಲ್ಗಳನ್ನು ಕೊಟ್ಟಿದ್ದರು. ಅವನು ನೀರಿನಲ್ಲಿ ಹಾಕಿಬಿಟ್ಟು ಅದನ್ನು ದೊಡ್ಡ ಸೈಜ್ ಮಾಡಿ ಇಟ್ಟಿದ್ದ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಇದು ಹಸು ಕರು ಇನ್ನೊಂದು ಮತ್ತು ಹಾಗೆ ಅರಿಶಿನ ಕುಂಕುಮದ್ದು ಡಿಫ್ರೆಂಟಾಗಿದೆ. ಇದನ್ನು ಮ್ಯಾಗ್ನೆಟ್ ಥರ ಮಾಡ್ತೀನಿ ಅಂತ ಅದನ್ನೇ ಮಾಡಿ ಫ್ರಿಜ್ಜಿಗೆ ಅಂಟಿಸ್ದೆ. ಪ್ರಧಾನಿಗೆ ಯಾಕೆಲ್ಲ ಇಷ್ಟೊಂದು ಟಾಯ್ಗಳನ್ನು ನಾವು ಕೊಡಿಸಿದ್ದೀವಿ ಅಂತ ಹೇಳಿದರೆ, ಅವ್ರ ತಂದೆ ಪ್ರಾಮಿಸ್ ಮಾಡಿದರು, 3rd ಸ್ಟ್ಯಾಂಡರ್ಡ್ನಲ್ಲಿ ನೀನು 95 ಮಾರ್ಕ್ಸ್ ತೆಗೆದ್ರೆ ನಿನಗೆ ಕೇಳಿದ್ದನ್ನು ಕೆಲವೊಂದು ಐಟಮ್ಗಳನ್ನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಪ್ರಾಮಿಸ್ ಮಾಡಿದರು. ಹಾಗಾಗಿ ಅವನು 98 ಮಾರ್ಕ್ಸ್ ತೆಗೆದಿದ್ದ. ಅವ್ರು ಹೇಳಿದ್ದಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಹೇಳಿಬಿಟ್ಟು ಅವರು ಖುಷಿಯಿಂದ ಕೆಲವೊಂದು ಸಾಮಾನುಗಳನ್ನು ಕೊಡಿಸಿದ್ರು. ಅದು ಕೇಳಿದ ತಕ್ಷಣ ಕೂಡ ಕೊಡಿಸಿಲ್ಲ. ಸುಮಾರು 3rd ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದು 3-4 ತಿಂಗಳ ಮೇಲೇ ಆಯಿತು. ಅವನು ಪದೇ ಹಠ ಮಾಡ್ತಿದ್ದ, ನೀನು ಹೇಳಿದ್ದೆ ಡಾಡ ಕೊಡಿಸ್ಲಿಲ್ಲ ಅಂತ. ಆದರೂ ಕೂಡ ಅವರು ಕೇಳಿದ ತಕ್ಷಣ ಕೊಡಲಿಲ್ಲ. ಯಾಕಂದರೆ ಮಕ್ಕಳು ಕೇಳಿದ ತಕ್ಷಣ ಏನನ್ನೇ ಕೊಟ್ಟರು ಅದರದ್ದು ವ್ಯಾಲ್ಯೂ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಒಂದೊಂದೇ ಐಟಮ್ಗಳನ್ನು ಕೊಡಿಸಿದ್ರು. ಹಾಗಾಗಿ ಅವನಿಗೆ ಪ್ರತಿಯೊಂದು ವಸ್ತುಗಳು ಅವನು ರಿಸೀವ್ ಮಾಡಿಕೊಂಡಾಗ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅವನಿಗೆ ಅದ್ರ ವ್ಯಾಲ್ಯೂ ಅವನಿಗೆ ಗೊತ್ತಾಗ್ತಾ ಇತ್ತು. ಕೇಳಿದ ತಕ್ಷಣ ಕೊಡಿಸ್ಬಿಟ್ಟಿದ್ದರೆ ಅದ್ರ ವ್ಯಾಲ್ಯೂ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ಪಡ್ಕೊಳ್ಳಿಕ್ಕೆ ಅವನು ವೆಯ್ಟ್ ಪಡ್ತಾ ಇದ್ನಲ್ಲ, ತುಂಬ ವೆಯ್ಟ್ ಮಾಡ್ತಾ ಇದ್ನಲ್ವ, ಅದರಿಂದ ಅವನಿಗೆ ಆ ವ್ಯಾಲ್ಯೂ, ಆ ವಸ್ತುವಿನ ಮೇಲಿರೋ ವ್ಯಾಲ್ಯೂ ಅವನಿಗೆ ಗೊತ್ತಾಯಿತು ಅಂತ ನನಗನ್ಸುತ್ತೆ. ಹಾಕಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗೈತಲ್ಲ. ಅವನಿಗೊಂದ್ಸಲ ಕೊಡು, ಅವನು ಶೂಟ್ ಮಾಡ್ತಾನೆ. ಇಲ್ಲ ಹಂಗ ಮಾಡಬಾರ್ದು, ಕೊಡು ಬಂಗಾರು ಪ್ಲೀಸ್. ನಮ್ಮ ಮನೆಯವರು ಯಾವಾಗಲೂ ಪ್ರತಿ ಸಲ ಅವರು ಎಕ್ಸಾಮ್ ಆಗಲಿ ಏನೇ ಆಗಲಿ ಅದರಲ್ಲಿ ಹೆಚ್ಚಿನ ಅಂಕ ಪಡಿಬೇಕು ಅಂದರೆ ಒಂದು ಟಾಸ್ಕ್ ಇಡ್ತಾರೆ ಅವರಿಗೆ. ಅದನ್ನು ನೀವು ಕಂಪ್ಲೀಟ್ ಮಾಡಿದರೆ ನಾನು ನಿಮಗೆ ಈ ಥರ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ. ಇದರಿಂದ ಅವರಿಗೆ ಆ ಐಟಮ್ ಪಡೆಯೋದಕ್ಕಾದ್ರೂ ಹೆಚ್ಚಾಗಿ ಚೆನ್ನಾಗಿ ಓದ್ಬಿಟ್ಟು ಮಾರ್ಕ್ಸ್ ತೆಗಿತಾರೆ. ಮತ್ತು ಆ ಒಂದು ವಸ್ತುನು ತಗೋಬೇಕು ಅಂದರೆ ನಾವು ಕಷ್ಟಪಡಬೇಕು ಅನ್ನೋ ವ್ಯಾಲ್ಯೂ ಕೂಡ ಅವರಿಗೆ ಗೊತ್ತಾಗುತ್ತೆ. ನಾವು ಬಯಸಿದ ತಕ್ಷಣ ಎಲ್ಲ ವಸ್ತುಗಳು ನಮಗೆ ಸಿಕ್ಬಿಡೋದಿಲ್ಲ. ಅದಕ್ಕೆ ಕಷ್ಟಪಡಬೇಕು, ಶ್ರಮ ಪಡಬೇಕು ಅನ್ನೋದು ಕೂಡ ಮಕ್ಕಳಲ್ಲಿ ಬೆಳೀತಾ ತಿಳುವಳಿಕೆ ಬರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.